ಮಾಕನಡುಕು ಗ್ರಾಪಂ ವಿವಿಧ ಗ್ರಾಮಗಳಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ರಿಂದ ಚಾಲನೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಮೇ 23ರಂದು ತಾಲೂಕಿನ ಮಾಕನಡುಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ರವರು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಮಾಕನಡುಕು ಗ್ರಾಮದಲ್ಲಿರುವ ಸ.ಹಿ.ಫ್ರ. ಶಾಲಾವರಣದಲ್ಲಿ ಶಾಲಾ ಬಿಸಿಯೂಟ ತಯಾರಿಕಾ ಕೊಠಡಿ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಕೂಡ್ಲಿಗಿ ಕ್ಷೇತ್ರದ ಜನರ ಸಹಕಾರ ಮತ್ತು ಆಶೀರ್ವಾದದೊಂದಿಗೆ ತಾವು ಶಾಸಕರಾಗಿ ಹಾಗೂ ಸರ್ಕಾರ 3 ವರ್ಷಗಳು ಸಂಪೂರ್ಣವಾಗಿ ಪೂರೈಸುತ್ತಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ತಾವು ನಿರಂತರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಬಿಡುವಿಲ್ಲದೆ ಶ್ರಮವಹಿಸಿ ಕೆಲಸ ನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು. ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ, ರಸ್ತೆ ಅಭಿವೃದ್ಧಿ, ದೇವಸ್ಥಾನಗಳ ಅಭಿವೃದ್ಧಿ ಸೇರಿದಂತೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರ ಪರವಾಗಿ ಚುನಾವಣಾ ಪೂರ್ವದಲ್ಲಿ ಕೂಡ್ಲಿಗಿ ಕ್ಷೇತ್ರದ ಜನತೆಗೆ ನೀಡಿದ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ತಿಳಿಸಿದರು. ನಮ್ಮ ಈ ಪ್ರಯತ್ನ ಮುಂದೆ ಇನ್ನಷ್ಟು ಶೀಘ್ರ ಹಾಗೂ ಪರಿಣಾಮಕಾರಿಯಾಗಿರಲಿದೆ ಎಂದರು. ಮಾಕನಡುಕು ಗ್ರಾಮ ಪಂಚಾಯಿತಿ ಗ್ರಾಮಗಳಾದ ಮಾಕನಡುಕು, ಚಿಕ್ಕ ಜೋಗಿಹಳ್ಳಿ, ಕುರಿಹಟ್ಟಿ, ಚಿಕ್ಕ ಜೋಗಿಹಳ್ಳಿ ತಾಂಡದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮಾಕನಡುಕು ಗ್ರಾಮದ ಹೊರವಲಯದಲ್ಲಿ ಶಾಲಾವರಣದಲ್ಲಿ ಶಾಲಾ ಬಿಸಿಯೂಟ ನಿರ್ಮಾಣ ಕೊಠಡಿ ನಿರ್ಮಾಣಕ್ಕೆ ಚಾಲನೆ. ಕುರಿಹಟ್ಟಿ ಗ್ರಾಮದ 2 ಕಡೆಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಚರಂಡಿ ನಿರ್ಮಾಣಕ್ಕೆ ಚಾಲನೆ. ಚಿಕ್ಕ ಜೋಗಿಹಳ್ಳಿ ತಾಂಡದಲ್ಲಿ ಚರಂಡಿ ಹಾಗೂ ಸಿಸಿ ರಸ್ತೆ ನಿರ್ಮಾಣ. ಚಿಕ್ಕ ಜೋಗಿಹಳ್ಳಿ ತಾಂಡದಿಂದ ಇಮಡಾಪುರ ಗ್ರಾಮದವರೆಗೆ ಸಂಪರ್ಕ ರಸ್ತೆ ಮಧ್ಯ ಚೆಕ್ ಡ್ಯಾಂ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿಗೆ ಚಾಲನೆ. ಚಿಕ್ಕ ಜೋಗಿಹಳ್ಳಿ ತಾಂಡದ ಸ.ಹಿ.ಫ್ರ. ಶಾಲೆ ದುರಸ್ತಿ ಹಾಗೂ ಉನ್ನತೀಕರಣಕ್ಕೆ ಚಾಲನೆ. ಚಿಕ್ಕ ಜೋಗಿಹಳ್ಳಿಯಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ. ಚಿಕ್ಕಜೋಗಿಹಳ್ಳಿಯಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ. ಚಿಕ್ಕಜೋಗಿಹಳ್ಳಿಯಲ್ಲಿನ ಪಶುಸಂಗೋಪನಾ ಶಾಲೆಯಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಮತ್ತು ಚಿಕ್ಕ ಜೋಗಿಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡುವಲ್ಲಿ ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಗಳ ಮುಖಂಡರು ಉಪಸ್ಥಿತರಿದ್ದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಅನೇಕ ಪ್ರಮುಖರು, ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಆಡಳಿತಾಧಿಕಾರಿಗಳು ಸಿಬ್ಬಂದಿ ಹಾಜರಿದ್ದರು. ವಿ.ಜಿ. ವೃಷಭೇಂದ್ರ ಕೂಡ್ಲಿಗಿ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ನಮಸ್ತೆ. ನಮಸ್ಕಾರ. ನೀವು ಅಲ್ಲಿ ಮಾತಾಡ್ತೀನಿ, ನೀವು ಮಾತಾಡಲಿಲ್ಲ. ಹೌದಣ್ಣ, ಇಲ್ಲ ಸರಿ ಹೋಗೋಣ. ಹೌದಣ್ಣ, ಸರಿ, ಬೇಜಾರಾಗ್ಬಿಡು. ಸ್ವಲ್ಪ ಏನ ಸರ್ ಹೇಳ. ಒಂದೇ ಕೊಡ್ತಾ ಇದ್ದೀವಿ. ನಿನಗೆ ನನ್ನ ಫ್ರೆಂಡ್ ಮಗ ಅನ್ನೋದಕ್ಕೋಸ್ಕರ 2 ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ಕೂಡ್ಲಿಗಿ ಚಿಕ್ಕಗಳ್ಳಿ. ಇದು ನಮಗೆ ಆಲ್ರೆಡಿ ಅದು ಇಡೀ ರಾಜ್ಯಕ್ಕೆ 15 ಪಾಲಿಕ್ಲಿನಿಕ್ಕು ಇದೆ. ಅದರಲ್ಲಿ 15ರಲ್ಲಿ ಒಂದೊಂದು ಮಿನಿಸ್ಟ್ರಿಗೆ ಒಂದು ಲೆಕ್ಕ ಹಾಕೊಂಡ್ರು 30 ಬೇಕಾಗ್ತವೆ. ಅದರಲ್ಲಿ ಮಿನಿಸ್ಟ್ರು ಬೈಪಾಸ್ ಮಾಡಿ ನಮಗೆ ಗೊತ್ತಾಗ್ತದೆ. ಅದು ನಮ್ಮ ತಂದೆಯವ್ರ ಬಗ್ಗೆ ಇರೋ ಗೌರವ ಅವ್ರಿಗೆ. ಅದು ನಾವೇನೇ ಹೇಳಿದ್ರು ಅವ್ರು ಯಾವತ್ತೂ ಇಲ್ಲ ನನಗೆ. ಹೌದು ಹೌದು ಹೌದು. ಇದು ಅವತ್ತು ನೋಡೋಗಿದ್ವಿ, ಭಾಳ ಹಳೇದಿತ್ತು. ಈಗ ಹೊಸ ಕಟ್ಟಡ ಬಂದಿರುತ್ತೆ, ಭಾಳ ಖುಷಿ. ಇದೇ ರೀತಿ ಹಂತ ಹಂತವಾಗಿ ಬೇರೆ ಎಲ್ಲದನ್ನು ಮಾಡೋದಕ್ಕೆ ಮತ್ತೆ ನಿಮಗೆ ಹೇಳಿದ್ದೀನಿ ಈಗಾಗಲೇ.
ಒಂದು ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಭಾಳ ದಿವಸ ಕೇಳಿದ್ರಿ, ಅಪ್ರೂವಲ್ ಆಗಿದೆ ಆಯ್ತಾ, ಆಗಿದೆ. ಸ್ಕೂಲ್ ಜೂನ್ 1ಕ್ಕೆ ರಾಜ್ಯ ಮಟ್ಟದ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ KPS ಶಾಲೆಗಳಿಗೆ. ನಾವು ಹೋಗ್ತಾ ಇದ್ದೀವಿ, ನೀವು ಎಲ್ಲ ಬರ್ರಿ ಆಯಿತಾ. ಚಿಕ್ಕಜೋಗಳಿಗೆನೇ ಮಧು ಬಂಗಾರಪ್ಪ ಸರ್ ಬರ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ನೀವು ವಿಶೇಷವಾಗಿ ಬಂದು ಇಲ್ಲಿ ಶಾಲೆ ಚಾಲನೆ ಕೊಡಬೇಕಂತೇಳಿ ಅವ್ರು ಒಪ್ಕೊಂಡಿದ್ದು. ಇಲ್ಲೇ ಕರೆಸಿ ಒಳ್ಳೆ ಫಂಕ್ಷನ್ ಆಯಿತಾ, ಬರ್ತಾರೆ ಮಿನಿಸ್ಟರ್ ಬರ್ತಾರೆ. ದಿನ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಾಡ್ತಾರೆ ಜನಮೆಲ್ಲ ಅದು ಹೋಗ್ತಿ ಮಾಡ್ತೀವಿ ಸರ್. ವಾಲ್ಮೀಕಿ ಸರ್ಕಲ್ ತಗ ಚರಂಡಿ ಉಂಟು ಸರ್. ಇಲ್ಲಿ ವಿಸಿಟ್ ಮಾಡ್ತಿದ್ವಿ. ಈಗಾಗಲೇ 2023ರಲ್ಲೇ ಇದರಲ್ಲಿ ಬೇಡಿಕೆ ಇಟ್ಟಿದ್ವಿ ಹೊಸ ಕಟ್ಟಡ ಬೇಕಂತೇಳಿ. ಸೋಮವಾರ ಕೂಡ್ಲಿಗಿಲ್ ಕೂಡ ಹೊಸದು ಬಿಲ್ಡಿಂಗು ಕೂಡ್ಲಿಗಿಲು ಮಾಡ್ತಾ ಇದ್ವಿ, ಇಲ್ಲೂ ಮಾಡ್ತಾ ಇದ್ವಿ. ಮತ್ತು ಇದರಲ್ಲಿ KMRC ಉನ್ನತೀಕರಣ ಕೂಡ ಇಟ್ಕೊಂಡಿದ್ವಿ. 14 ವೆಟರ್ನರಿ ಹಾಸ್ಪಿಟ್ಲ್ ಉನ್ನತೀಕರಣಕ್ಕೆ ಇಟ್ಕೊಂಡಿದ್ವಿ. ಮತ್ತು ಅದರದ್ದು ಇದು ಇಟ್ಕೊಳ್ತೀವಿ. ಪಕ್ಕದಲ್ಲಿ ಹೊಸದು ಕಟ್ತೀವಿ, ಹೊಸ ಬಿಲ್ಡಿಂಗು. ಇದು ಇನ್ನೊಂದು ಸ್ವಲ್ಪ ಏನಾದರೂ ಇದು ಆಫೀಸ್ ವರ್ಕಿಗೆ ಇದಕ್ಕೆ ಯೂಸ್ ಆಗುತ್ತೆ. ಮತ್ತು ಮೊನ್ನೆ ಬಜೆಟಲ್ಲಿ 15 ಪಾಲಿಕ್ಲಿನಿಕ್ ವೆಟರ್ನರಿ ಕ್ಲಿನಿಕ್ಕು ಅಪ್ರೋ 15 ಆಗಿದ್ದು ರಾಜ್ಯದಲ್ಲಿ. ಅದರಲ್ಲೇ ಒಂದು ನಮ್ಮ ಪಾಲಿಕ್ಲಿನಿಕ್, ಅದು ಲ್ಯಾಬ್ ಗೀಬ್ ಎಲ್ಲ ಕೊಟ್ಟಿ ವೆಚ್ಚದಲ್ಲಿ. ಇದನ್ನ ಇನ್ನೊಂದು ಸ್ವಲ್ಪ ಇನ್ನೂ ಮುಂದಗಡೆ ಕ್ವಾರ್ಟರ್ಸ್ಗಳು ಅವೆಲ್ಲ ಮುಂದಿನ ಹಂತದಲ್ಲಿ ಹೇಳ್ಬಿಡ್ರಿ ಸರ್. ಅದು ಏನೇನು ಅದು ಇದರಲ್ಲಿ ಇದು ನಬಾರ್ಡ್ ಯೋಜನೆಯಲ್ಲಿ ಇಲ್ಲಿ 49 ಲಕ್ಷ ಅನುದಾನದಲ್ಲಿ ಹೊಸ ಸುಸಜ್ಜಿತ ನಮ್ಮ ಇದು ಆಸ್ಪತ್ರೆ ಹೊಸದು ನಿರ್ಮಾಣ ಕೂಡ್ಲಿಗಿ ಕೂಡ. ಬಟ್ ಟೋಟಲ್ ನಮ್ಮ ಇದರಲ್ಲಿ ಎಷ್ಟು? ಒಟ್ಟಿನಲ್ಲಿ ರಾಜ್ಯಕ್ಕೆ 100 ಹೊಸ ಕಟ್ಟಡಗಳಲ್ಲಿ ಕೂಡ್ಲಿಗಿ ತಾಲೂಕಿಗೆ 2 ಕೂಡ್ಲಿಗಿ ಪಟ್ಟಣ ಒಂದು, ಕೂಡ್ಲಿಗಿ ಪಟ್ಟಣ ಒಂದು, ಚಿಕ್ಕಜೋಳ. ಸೋಮವಾರ ಚಿಕ್ಕಜೋಳ ಕೂಡ್ಲಿಗಿ ಎಷ್ಟು ಸರ್ ಇದದ್ದು? 49 ಲಕ್ಷ. 49 ಲಕ್ಷ. ಓಕೆ ಸರ್. ಇಲ್ಲಿ ಕ್ವಾರ್ಟರ್ಸ್ಗಳಿಗೆಲ್ಲ ಅಲ್ಲದಿದ್ರೆ ಕೂಡ ಈಗಾಗಲೇ ಇದು ಸುಮಾರು 60 ವರ್ಷಗಳಿಂದನೇ ಮಾದರಿ ಗ್ರಾಮ ಅಂತೇಳಿ ರಾಜ್ಯದಲ್ಲಿ ಹಂಚ್ಕೊಂಡಿದ್ದು ಕೂಡ ಅಭಿವೃದ್ಧಿಯಿಂದ ಭಾಳ ಹಿನ್ನಡೆ ಆಗಿ ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿತ್ತು. ಇಲ್ಲಿ ಈಗ ಇದನ್ನ ಒಂದು ಆ ಇತಿಹಾಸನ ಮರುಸೃಷ್ಟಿ ಮಾಡಬೇಕನ್ನೋ ಒಂದು ಕಾಳಜಿಯಿಂದ ಈಗ KPS ಶಾಲೆ ಆಗಿದೆ. ಆಮೇಲೆ ಹೊಸದೊಂದು 150 ಸ್ಟ್ರೆಂತ್ ಇರೋದು ಒಂದು ಹೊಸದು ಹಾಸ್ಟೆಲ್ ಕೂಡ ಅಪ್ರೂವಲ್ ಆಗಿದೆ. ಹೆಣ್ಮಕ್ಳ ಹಾಸ್ಟೆಲ್, ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಒಂದು ಹಾಸ್ಟೆಲ್ ಕೂಡ ಅಪ್ರೂವಲ್ ಆಗಿದೆ. ಮತ್ತು ಈಗ ಅದು ನಮ್ಮ ಇದ್ರದ್ದು ಬ್ಯಾನರ್ ಮಾಡಿಸಿದ್ದೀರಾ ಒಂದು ಈಗ ಹೊಸದು ದನದಾಸ್ಪತ್ರೆದು ಈಗ ಪೂಜೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ 4.5 ಕೋಟಿ ವೆಚ್ಚದಲ್ಲಿ ಮೇನ್ ರೋಡು, 4 ಚತುಷ್ಪಥ ರಸ್ತೆ, CC ರೋಡು, ಡ್ರೈನೇಜು ಪ್ಲಸ್ ಎಲ್ಲ ಇದು ಡಿವೈಡ್ ಎಲ್ಲ ಸೇರಿ ಫುಟ್ಪಾತ್ ಎಲ್ಲ ಸೇರಿ ಈಗ ಸುಸಜ್ಜಿತ ಒಂದು ರಸ್ತೆ, 4 ಪಥದ ರಸ್ತೆ ನಾವು ಈಗ ಮೊದಲನೇದಾಗಿ ಒಂದು 500 ಮೀಟರ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ 1 ಕಿಲೋಮೀಟರ್ ಆ ಕಡೆ ಈ ಕಡೆ ಮತ್ತೆ ಮುಂದುವರ್ಕೊಂಡು ಮಾಡಿ ಒಟ್ಟಿನಲ್ಲಿ ಮುಂದೆ ಯಾವುದೇ ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು. ಈಗಲೇ ಎಲ್ಲ ಮುಂದೆ ಒಂದು ಒಳ್ಳೆ ನಗರ ಆಗೋದಕ್ಕೆ ಈಗಲಿಂದನೇ ನಾವು ಒಳ್ಳೆ ಸಿದ್ಧತೆ ಮಾಡೋದಕ್ಕೆ ನಾವು ಊರನ್ನ ರೆಡಿ ಮಾಡ್ತೀವಿ. ಈ ಸರಿ ಮತ್ತು APMC ಕೂಡ ಗ್ರಾಂಟ್ ಹಾಕ್ಸಿದ್ವಿ. ಸರಿ ಕೂಡ ನಾಟಕ ಹೋಗ್ಬೇಕು. ಸರಿ ಕೂಡ ನಾಟಕ ಹೋಗ್ಬೇಕು.